ಪಟ್ಟಣದ ಮಾಜಿ ಸಚಿವರಾದ ಇ ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಆನೇಕಲ್ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ನೆಚ್ಚಿನ ನಾಯಕನ ಜನ್ಮದಿನದ ಅಂಗವಾಗಿ ಪಟ್ಟಣವಿಡೀ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗ್ಗೆಯಿಂದಲೇ ಪಟ್ಟಣದ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಗಮಿಸಿದ ಇ ನಾರಾಯಣಸ್ವಾಮಿಯವರಿಗೆ ಕಾರ್ಯಕರ್ತರು ಆತ್ಮೀಯ ಸ್ವಾಗತ ಕೋರಿದರು. ಪಟ್ಟಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅವರ ಮೇಲೆ ಹೂವಿನ ಮಳೆ ಸುರಿಸಿದ್ದಲ್ಲದೆ ಬೃಹತ್ ಆಪಲ್ ಹಾರ ಹಾಕುವ ಮೂಲಕ ತಮ್ಮ ಅಭಿಮಾನ ಮೆರೆದರು. ಪಟ್ಟಣದ ರಾಘವೇಂದ್ರ ಭವನ ವೃತ್ತದಿಂದ ಶ್ರೀರಾಮ ಕುಟೀರದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು. ವಿವಿಧ ಜಾನಪದ ಕಲಾ ತಂಡಗಳ ವಾದ್ಯಗೋಷ್ಠಿಯೊಂದಿಗೆ ಸಾಗಿದ ಮೆರವಣಿಗೆಯಲ್ಲಿ ಎ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಪಿಸಿ ಮೋಹನ್, ಸಮುದಾಯದ ಪೂಜ್ಯ ಮಾದಾರ ಚಿನ್ನಯ್ಯ ಸ್ವಾಮೀಜಿಗಳು ಹಾಗೂ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಹಾಗೂ ನೆರೆ ರಾಜ್ಯವಾದ ತಮಿಳುನಾಡಿನ ಬಿಜೆಪಿ ಕಾರ್ಯಕರ್ತರು ನಾರಾಯಣಸ್ವಾಮಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಗಾಗಿ ದಶಕಗಳಿಂದ ಶ್ರಮಿಸಿದ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜ ಸೇವೆಯೊಂದಿಗೆ ಶಿಕ್ಷಣಕ್ಕೂ ಒತ್ತು ನೀಡುವ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಹಾಗೆ ಪಟ್ಟಣದ ಪೌರ ಕಾರ್ಮಿಕರಿಗೆ ದಿನಬಳಕೆಯ ಆಹಾರ ಕಿಟ್ ವಿತರಿಸಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎ ನಾರಾಯಣಸ್ವಾಮಿಯವರು, ಕಾರ್ಯಕರ್ತರ ಪ್ರೀತಿ ಮತ್ತು ಹಿರಿಯರ ಆಶೀರ್ವಾದವೇ ನನ್ನ ಶಕ್ತಿ. ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಸೇವೆಯೇ ನನ್ನ ಮೊದಲ ಆದ್ಯತೆ. ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ನಾನು ಇಂದು ಸಂಕಲ್ಪ ಮಾಡಿದ್ದೇನೆ. ಅಧಿಕಾರ ಇರಲಿ ಇಲ್ಲದಿರಲಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸೇವೆ ಮಾಡುವುದೇ ನನ್ನ ಜೀವನದ ಗುರಿ. ಇಂದು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದು ನನಗೆ ಬಹಳ ಖುಷಿ ನೀಡಿದೆ. ಏಕೆಂದರೆ ಇಂದಿನ ಮಕ್ಕಳೇ ನಾಳಿನ ಸದೃಢ ಭಾರತದ ಶಿಲ್ಪಿಗಳು. ನನ್ನ ಮೇಲೆ ವಿಶ್ವಾಸವಿಟ್ಟು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಅಭಿಮಾನಿಗಳಿಗೆ ನಾನು ಸದಾ ಋಣಿ. ನಿಮ್ಮ ಈ ಬೆಂಬಲವೇ ನನಗೆ ಜನಸೇವೆ ಮಾಡಲು ಇನ್ನಷ್ಟು ಶಕ್ತಿ ನೀಡುತ್ತದೆ. ಎಲ್ಲರಿಗೂ ಧನ್ಯವಾದಗಳು ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಅಭಿಮಾನಿಗಳು, ಅನುಯಾಯಿಗಳು ಹಾಗೂ ಬಿಜೆಪಿ ಮುಖಂಡರು ನಾರಾಯಣಸ್ವಾಮಿ ಅವರಿಗೆ ಸ್ಮರಣಿಕೆ ನೀಡಿ ಜನ್ಮದಿನದ ಶುಭಾಶಯ ಕೋರಿದರು.
ಮಣ್ಣಿನ ಮಗ ಯಾರು ಅಂದ್ರೆ ಅದು ನಾರಾಯಣ ಸ್ವಾಮಿ ಅವರ ಮೇಲೆ ಹೆಚ್ಚಿನ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಇವತ್ತು 68 ವರ್ಷ ಅಂತ ಹೇಳ್ತಾರೆ, ನನಗೇನೋ ಕಾಣ್ತಾ ಇಲ್ಲ ಅಷ್ಟು. ಅವರು 48 ವರ್ಷದ ಥರ ಇದ್ದಾರೆ, ಯುವಕರ ಥರ ಇವತ್ತು. ಯಾಕೆಂತ ಹೇಳಿದ್ರೆ ಅವರು ವಯಸ್ಸು ನೋಡೋಕೆ ಕಡಿಮೆ ಅಲ್ಲ, ಅವ್ರು ಮಾಡುವಂಥ ಕೆಲಸಗಳು ಯಾವುದೇ ಮೊದಲನೇ ಬಾರಿಗೆ MP ಆದಾಗೆ ಅವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು ಅವರು ಡೆಲ್ಲಿಯಲ್ಲಿದ್ದಾಗ ನಾನು ನೋಡ್ತಿದ್ದೆ, ಅವರ ಒಂದು ಆಫೀಸಲ್ಲಿ ಹೋದರೆ ಕೆಲಸ ಯಾವುದನ್ನು ಪೆಂಡಿಂಗ್ ಅಂತಿಲ್ಲ. ನಾರಾಯಣ ಸ್ವಾಮಿ ಅವ್ರ ಹತ್ರ ಎತ್ಕೊಂಡೋಗಿ ಯಾವ್ದನ್ನ ಲೆಟರ್ ಕೊಟ್ಟರೆ ಆಫೀಸರ್ ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ತಿದ್ದೆ. ಯಾವ್ದಾರ ಅವ್ರು ಗೆದ್ದಿದ್ರೆ ಅವ್ರ ಮಂತ್ರಿ ಕೂಡ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ರು. ಆದರೆ ನೀವು ಬ್ರೇಕ್ ಕೊಟ್ಟಿದ್ದೀರಾ. ಆದರೆ ಇಲ್ಲಿನ ಜನ ಇವತ್ತು ನಿಮ್ಮನ್ನ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಹೇಳಿದ್ರೆ ತಾವು ರಾಜಕಾರಣಕ್ಕೆ ಬಂದು ಮತ್ತೆ ಈಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಸ್ಕರಿಸುತ್ತಾ ಅವರು ಈ ವೇದಿಕೆಯನ್ನ ಅಲಂಕರಿಸಿದರೆ ಅವರು ಈ ಸಂದರ್ಭದ ನಾನು ಸ್ವಾಗತವನ್ನ ಹಾಗೆ ಹಿರಿಯ ಅಶೋಕ್ ರೆಡ್ಡಿ ಅವರು ತಾಲೂಕಿನ ಅಧ್ಯಕ್ಷರಾದಂತಹ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಸಮಾರಂಭದಲ್ಲಿ ಸಾಹಿತ್ಯ ಮಂಡಳದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಕಾಣ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಾವು ಹೊರಗಡೆ ಹೋಗಬೇಕು. ನಾರಾಯಣ ಸ್ವಾಮಿ ಅಭಿಮಾನಿಗಳನ್ನು ಬಿಟ್ಟು ಅವ್ರಿಗೂ ಸಹ ಗೌರವ ಸಮರ್ಪಣೆ ಇದೆ. ಆಗ ಮಾಧ್ಯಮದ ಸ್ನೇಹಿತರು ಕೂಡ ಒಂದು ಪ್ರೀತಿಯ ಗೌರವ ಸಮರ್ಪಣೆ ಇದೆ. ಎಲ್ಲರೂ ಕಡೆಯವರೆಗೂ ಇದ್ದು ಅದನ್ನು ಸಂಪೂರ್ಣ ಯಶಸ್ವಿ ಮಾಡಿ ಸರ್ಕಾರ ಯಾರು ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿದವರೆಲ್ಲ ಬಾಯಿ ಮಾಡ್ಕೋಬೇಕು, ಬಂದ ಸೃಷ್ಟಿ ಮಾಡಬೇಕು. ಇವತ್ತು ಈ ಮಟ್ಟಿಗೆ ಮಾಡಿದ್ದಾರೆ. ನೆಕ್ಸ್ಟ್ ಒಕ್ಕಲಿಗ ಸಮುದಾಯದಿಂದ ಸನ್ಮಾನ ಕೆಳಗಡೆ ಹೋಗಿ ಸನ್ಮಾನ ಮಾಡಿ. ಕೆಳಗಡೆ ಹೋಗಿ ಫೋಟೋ ಕೊಡಿ ಸರ್. ಸನ್ಮಾನ ಮಾಡಿ ಕೆಳಗಡೆ ಹೋಗಿ ಕೂತ್ಕೊಳ್ಳಿ. ಸಾಂಸ್ಕೃತಿಕ ಕೂಡ ಚೆನ್ನಾಗಿರುತ್ತೆ ಮಾಡ್ತಾ ಇದ್ದೇವೆ. ಆಗಿನಂತ ಮನಸ್ಸಿನಿಂದ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಬೇಗ ನಮಗೆ ಸಹಕರಿಸಬೇಕಾಗಿ ಮನವಿಯನ್ನು ಮಾಡ್ತಾರೆ. ಮಕ್ಕಳ ಬಗೆಗೆ जीवन
ಸನ್ಮಾನ ಮಾಡದಂತ ಬರುತ್ತೆ. ಮೇಲೆ ಬರಬೇಕು ನಿಮಿಷ. ಗಂಗಾರೆಡ್ಡಿ ಸಾಹೇಬ್ರು ಮುಂದೆ ಬರಬೇಕು. ಪಾಟೀಲ್ದವ್ರು ಬಂದ್ಬಿಡಿ ಸರ್. ಎ ನಾರಾಯಣ ಸ್ವಾಮಿ ಆನೇಕಲ್ನ ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಾಗಿ ಬೆಳೆಸಿದಂಥ ಕಾರ್ಯಕರ್ತ ಪುರಸಭಾ ಸದಸ್ಯನಾಗಿ ಪ್ರವೇಶ ಮಾಡಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಕಾರಣಭೂತರಾದಂಥ ಆನೇಕಲ್ ತಾಲೂಕಿನ ಕಾರ್ಯಕರ್ತರು ಈ ದಿನ ವಿಶೇಷವಾದಂಥ ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಸಂಕಲ್ಪವನ್ನು ಮಾಡಿ ಆನೇಕಲ್ನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದರು. ಕಾರ್ಯಕ್ರಮದ ವಿಶೇಷತೆ ಏನಿಲ್ಲ. ಬಹುಶಃ ನಾನು ಅದ್ದೂರಿ ಹುಟ್ಟು ಹಬ್ಬದ ಆಚರಣೆಯನ್ನು ನಾನು ಮಾಡ್ಕೊಂಡವನಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವ ರೀತಿ ಇರಬೇಕೋ ಆ ರೀತಿ ಕಟ್ಟುನಿಟ್ಟಿನ ಜೀವನವನ್ನು ನಡೆಸ್ತಾ ಇದ್ದೆ ನಾನು. ಆದರೂ ರಾಜಕೀಯದಿಂದ ದೂರ ಇದ್ದಾಗ ತಾಲೂಕಿನ ಅನೇಕ ಹಿರಿಯ ಕಾರ್ಯಕರ್ತರಿಗೆ ಪಕ್ಷದ ಸಂಘಟನೆಗೆ ನಾರಾಯಣಸ್ವಾಮಿಯವರನ್ನು ದೂರ ಇಡೋದು ಸಂಘಟನೆಗೆ ಎಲ್ಲೋ ಒಂದು ಕಡೆ ತೊಡಕಾಕುತ್ತೆ ಅಂತೇಳಿ ನನ್ನನ್ನು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಪಕ್ಷದ ಸಂಘಟನೆಯನ್ನು ಮಾಡಬೇಕಂತೇಳಿ ಒತ್ತಾಯಪೂರ್ವಕವಾಗಿ ಹುಟ್ಟುಹಬ್ಬದ ನೆಪದಲ್ಲಿ ತಾಲೂಕಿನ ಅನೇಕ BJP ಕಾರ್ಯಕರ್ತರನ್ನು ಹಿರಿಯ ಕಾರ್ಯಕರ್ತರನ್ನು ಸನ್ಮಾನವನ್ನು ಮಾಡಬೇಕು, ಅವರ ದರ್ಶನ ಪಡಿಬೇಕು, ಸಂಘಟನೆಯನ್ನು ಅವರ ಆಶೀರ್ವಾದ ಪಡೆದು ಭವಿಷ್ಯದ ಸಂಘಟನೆ ಮಾಡಬೇಕಂತೇಳಿ ಕಾರ್ಯಕರ್ತರು ನಿರ್ಧಾರ ಮಾಡಿ ಅನೇಕ ಹಿರಿಯ ಕಾರ್ಯಕರ್ತರಿಗೆ ಕರೆಸಿ ಸನ್ಮಾನವನ್ನು ಮಾಡಿ ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ಬಂದಿರತಕ್ಕಂಥ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಈ ಸನ್ಮಾನದ ಸಂದರ್ಭದಲ್ಲಿ BJP ಕಾರ್ಯಕರ್ತನ ಭವಿಷ್ಯದ ಜವಾಬ್ದಾರಿಗಳೇನು, ಒಬ್ಬ ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತ ಸಂಘಟನೆ ಎಲ್ಲೋ ಒಂದು ಕಡೆ ಪಕ್ಷ 3 ಚುನಾವಣೆಗಳಲ್ಲಿ ಸೋತಾಗ ಕಾರ್ಯಕರ್ತರಿಗೆ ಕಾಯಕಲ್ಪವನ್ನು ಶಕ್ತಿಯನ್ನು ತುಂಬಿ ಭವಿಷ್ಯದ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಲ್ಲಿ BJP ಗೆಲ್ಲಿಸುವ ದಿಕ್ಕಿನಲ್ಲಿ ಯಾವುದೇ ಒಂದು ಕಾರ್ಯಕರ್ತ ಪಕ್ಷದ ಲಾಭವನ್ನು ಪಡೆದು ಅದು ನನಗೆ ಅದು ಅನ್ವಯಿಸ್ತದೆ. ಸಂಘಟನಾತ್ಮಕವಾಗಿ ಪುರಸಭಾ ಸದಸ್ಯರ ಅವಕಾಶ ಮಾಡಿಕೊಟ್ಟು, MLA ಅವಕಾಶ ಮಾಡಿಕೊಟ್ಟು, ರಾಜ್ಯದಲ್ಲಿ ಮಂತ್ರಿಗೆ ಅವಕಾಶ ಮಾಡಿಕೊಟ್ಟು, ಲೋಕಸಭಾ ಸದಸ್ಯನಿಗೆ ಅವಕಾಶ ಮಾಡಿಕೊಟ್ಟು, ಮಂತ್ರಿಗೆ ಅವಕಾಶ ಮಾಡಿಕೊಟ್ಟು, ಒಂದು ಶುಲ್ಕ ಕಾರಣಗಳಿಗೆ ರಾಜಕೀಯದಿಂದ ದೂರ ಇರ್ತೀನಿ ಅನ್ನೋ ಮನೋಭಾವಕ್ಕೆ ಯಾವುದೇ ಕಾರ್ಯಕರ್ತರಿಗೆ ಬರಬಾರ್ದು ಅನ್ನೋದನ್ನು ನನಗೆ ಇಡೀ ಕ್ಷೇತ್ರದ ಕಾರ್ಯಕರ್ತರು ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ನಾನು ಅನೇಕ ಸಾರಿ ಸಕ್ರಿಯ ಕಾರ್ಯಕರ್ತಕ್ಕೆ ದುಡಿತೇನೆ. ಆದ್ದರಿಂದ ಇವತ್ತು ನನಗೆ ನನ್ನ ಕೆಲಸವನ್ನು ಯಾವ ರೀತಿ ನೀವು ಮಾಡಬೇಕಾಗಿದೆ ಎಚ್ಚರಿಕೆ ಗಂಟೆಯ ಹುಟ್ಟುಹಬ್ಬವನ್ನು ನನಗೆ ಮಾಡಿ ನನಗೆ ಸಂದೇಶ ನೀಡಿದ್ದಾರೆ. ಭವಿಷ್ಯದ ದಿನಗಳಲ್ಲಿ BJPಯ ಚುನಾವಣೆ ದೃಷ್ಟಿಯಿಂದ ಅಲ್ಲದೆ ಸಂಘಟನೆ, ಕಾರ್ಯಕರ್ತರಿಗೆ ಸಂಸ್ಕಾರ, ಕಾರ್ಯಕರ್ತರಿಗೆ ಸೇವಾ ಮನೋಭಾವಕ್ಕೆ ಪಕ್ಷದ ಜೊತೆಗೆ ದೇಶದ ರಾಜಕಾರಣದ ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಅನೇಕ ಯೋಜನೆಗಳ ಬಗ್ಗೆ ಮತ್ತು ದೇಶವನ್ನು ಮುನ್ನಡೆಸ್ತಾರೆ ಯಾವ ರೀತಿ ಅದನ್ನು ಇಡೀ ರಾಜ್ಯದ ಕ್ಷೇತ್ರದ ಮತದಾರರ ಮನೆ ಬಾಗಿಲಿಗೆ ಕೊಂಡೊಯ್ದು ಯಾವ ರೀತಿ ಇದೆ ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದ್ರ ಜೊತೆಗೆ ಇವತ್ತೇನು ಬರ್ತಾ ಇದೆ, SIR ಬರ್ತಾ ಇದೆ. 34ನೇ ತಾರೀಕಿಂದ SIR ಪ್ರಾರಂಭ ಆಗ್ತದೆ. ಇದು ದೇಶದ ಜವಾಬ್ದಾರಿ. 10 ವರ್ಷಗಳಿಗೆ ಒಂದು ಸಾರಿ SIR ನಡಿಬೇಕಾಗಿತ್ತು. ಈ ದೇಶದಲ್ಲಿ ನಡೆದಿರಲಿಲ್ಲ. ಇತ್ತೀಚೆಗೆ
ಚುನಾವಣೆಗೆ ಮೊದಲು SIR ನಡೆದಿದ್ದರಿಂದ ಯಾರು ಗಡಿ ದಾಟಿ ನಮ್ಮ ದೇಶಕ್ಕೆ ಬಂದು ಯಾವ ಮತದಾರರು ನುಸುಳಿ ದೇಶದ ಡೆಮಾಕ್ರಸಿಗೆ ಆಪತ್ತನ್ನು ತಾಯ್ತಾ ಇದ್ರು, ಆ ದಿಕ್ಕಿನಲ್ಲಿ SIR ಡೆಮಾಕ್ರಸಿಯನ್ನು ಶುದ್ಧಿ ಮಾಡ್ತಾಯಿದೆ, ಪ್ರಜಾಪ್ರಭುತ್ವವನ್ನು ಶುದ್ಧಿ ಮಾಡ್ತಾಯಿದೆ. ಒಬ್ಬೊಬ್ಬನು 4 ಕಡೆ ಇರೋದು, 5 ಕಡೆ ಇರೋದು, 6 ಕಡೆ ಇರೋದು, ಡೆತ್ ಆಗಿರೋದು ಮತ್ತು ಓಟ್ ಹಾಕೋದು, ಇದು ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ನೋಡ್ತಾ ಇದ್ದೆ ನಾನು. ಆಧಾರ ಮೇಲೆ ಇನ್ಮೇಲೆ ಚುನಾವಣೆ ನಡೆಸೋದು ಆಗಬೇಕು ಅಂತ ದೇಶದಲ್ಲಿ ಆಗಬೇಕು. ಇಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಆನೇಕಲ್ ತಾಲೂಕಲ್ಲಿ ತಮಿಳುನಾಡವರು, ಹೊಸೂರವರು, ಡೆಕ್ಕಿಕೋಟವರು, ಬೆಂಗಳೂರು ದಕ್ಷಿಣದವರು ಮತದಾರರ ಪಟ್ಟಿಯಲ್ಲಿ ಇದ್ದರೆ ನಿಜವಾದ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನಾವು ಸಾಧಿಸೋಕ್ಕಾಗೋದಿಲ್ಲ. ಈ ದಿಕ್ಕಿನಲ್ಲಿ ಇಡೀ ಕಾರ್ಯಕರ್ತರು, ನಾನು ಇನ್ನೊಂದು 10-15 ದಿವಸದಲ್ಲಿ ಒಂದು ಸಭೆಯನ್ನು ಮಾಡ್ತಾಯಿದ್ದೀನಿ. ಪ್ರತಿ ಬೂತ್ ಅಧ್ಯಕ್ಷ ಇರ್ಬೋದು, BLOT ಇರ್ಬೋದು, ಯಾವ ಕಾರ್ಯಕರ್ತ ಪಕ್ಷದ ಲಾಭವನ್ನು ಪಡೆದು ಸಮಾಜದಲ್ಲಿ ಐಡೆಂಟಿಟಿಯನ್ನು ಪಡೆದಿದ್ದಾನೆ, ಆ ಪ್ರತಿ ಕಾರ್ಯಕರ್ತ ಸಂಘಟನೆಯಲ್ಲಿ ಜೋಡಿಸ್ಕೋಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಆ ಅಪೇಕ್ಷೆಗೆ ತಕ್ಕಂಥ ನನ್ನ ಕಾರ್ಯಕರ್ತರು ನನ್ನನ್ನು ಯಾಕೆ ಕೆಲವು ಟೈಮಲ್ಲಿ ಗಟ್ಟಿಯಾಗಿ ಮಾತಾಡ್ತೇನೆ ಅಂತ ಹೇಳಿದ್ರೆ, ನನ್ನಲ್ಲಿ ಸ್ವಚ್ಛತೆ ಇದೆ, ಬದ್ಧತೆ ಇದೆ, ನಾನ್ ಕರಪ್ಟ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾನ್ ಕರಪ್ಟ್ ಪಾಲಿಟಿಷಿಯನ್ ಇನ್ ಸ್ಟೇಟ್. ಕಾರ್ಯಕರ್ತನಲ್ಲಿ ಮಗನಾಗಿ ಬೆಳೆದಿದ್ದೇನೆ. ನನಗೆ ನನ್ನ ಕಾರ್ಯಕರ್ತರನ್ನ, ನಾನು ಬೆಳೆಸಿದಂಥ ಕಾರ್ಯಕರ್ತರನ್ನ ಭಾಳ ನಿಶ್ಚಿಂತೆಯಿಂದ ವಿಶ್ವಾಸಪೂರ್ವಕವಾಗಿ ಈ ಕೆಲಸ ಮಾಡಲೇಬೇಕು ಅಂತ ಹೇಳುವಂಥ ಎದೆಗಾರಿಕೆ ನನಗೆ ಇದೆ, ಹಕ್ಕು ನನಗಿದೆ. ಆ ದೃಷ್ಟಿಯಿಂದ ಭವಿಷ್ಯ ದಿನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸುವ ದಿಕ್ಕಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮುನ್ಸೂಚನೆ, ಮುನ್ನುಡಿಯ ಬರೆಯುವಂಥ ಇವತ್ತಿನ ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮ ನನಗೆ ಹೆಮ್ಮೆ ತಂದಿದೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳು ದೂರ ರಾಜಕಾರಣದ ಇದ್ದೇನು ಸಹ ಸೋತ ಕಾರ್ಯಕರ್ತ ನಾಯಕನ ಜೊತೆ ಯಾರೂ ಹೋಗೋದಿಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು ಅವ್ರ ಜೊತೆ ಒಡ ಹುಟ್ಟಿದ ರೀತಿಯಲ್ಲೇ ನೋಡ್ಕೊಳ್ತಾರೆ. ಇದನ್ನು ನೋಡಿ ನನಗೆ ಇನ್ನಷ್ಟು ಉತ್ಸಾಹ ಮತ್ತು ಇನ್ನಷ್ಟು ಬದ್ಧತೆ, ಜವಾಬ್ದಾರಿ. ನಾನು ಇನ್ನೂ ಈ ಹೃದಯವನ್ನು ಗೆಲ್ಲಬೇಕಾಗಿತ್ತು. ಈ ಹೃದಯವನ್ನು ಗೆದ್ದು ನಾನು ಕೊನೆ ಉಸಿರು ಅವರ ಹೃದಯದಲ್ಲಿ ಶಾಶ್ವತವಾಗಿ ನನ್ನ ಹೆಸರು, ನನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ನಾನು ಹೆಜ್ಜೆ ಗುರುತು ತಿಳಿಯಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇನೆ. 2028ಕ್ಕೆ ನ್ಯಾಯಸಭೆಯವರು ಆನೇಕಲ್ ಕ್ಷೇತ್ರಕ್ಕೆ ಬರಬೇಕಂತ ಒತ್ತಾಯ ಮಾಡ್ತಾರೆ. ಖಂಡಿತವಾಗಲೂ ನಾನು ರಾಜ್ಯದ ಭ್ರಷ್ಟಾಚಾರವನ್ನು, ಆಡಳಿತದಲ್ಲಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲದೆ ನಡೀತಿರ್ತಕ್ಕಂಥ ನಡವಳಿಕೆಗಳನ್ನು ನನ್ನ ಮಂತ್ರಿಯಾಗಿದ್ದಾಗ, ರಾಜ್ಯದ ಮಂತ್ರಿ ಅಲ್ಲ, ರಾಜ್ಯದ ಮಂತ್ರಿ ಆದಾಗ ನಾನು ರಾಜನೇ. ಯಾವುದೇ ರಾಜಕೀಯ ಪಕ್ಷವನ್ನು ಕೇಳಿ ನೀವು, ರಾಜ. ಯಾವುದೇ ವ್ಯಕ್ತಿ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಕಾಂಟ್ರಾಕ್ಟಿಂದ ಯಾರನ್ನು, ಯಾವ ವ್ಯಕ್ತಿನ ಏನನ್ನೂ ನಿರೀಕ್ಷೆಯನ್ನು ಮಾಡದೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಾರಾಯಣ ಸ್ವಾಮಿ. ಭ್ರಷ್ಟಾಚಾರವನ್ನು ನೋಡಿದಾಗ, ಬದ್ಧತೆ ಇಲ್ತಂತ ಆಡಳಿತ ನೋಡಿದಾಗ ಇಂಥ ರಾಜಕಾರಣ ನಾನು ಬೇಕಾಗಲ್ಲ ಹಂಚಿತ್ತು. ಆದರೆ ಕ್ಷೇತ್ರದ ರಾಜಕಾರಣ ಮತ್ತು ರಾಜ್ಯದ ರಾಜಕಾರಣ ಇತ್ತೀಚೆಗೆ ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ಚರ್ಚೆಗಳು, ಇವತ್ತೇನು ಮೋದಿಯವರು ಮನೆಯವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಆರ್ಥಿಕ ಸ್ವಾಭಿಮಾನಿ ವ್ಯಕ್ತಿಯಾಗಿ, ಸ್ವಾಭಿಮಾನಿ ಕುಟುಂಬ, ಸ್ವಾಭಿಮಾನಿ ರಾಜ್ಯ, ಸ್ವಾಭಿಮಾನಿ ರಾಷ್ಟ್ರ, ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸುವ ದಿಕ್ಕಿನಲ್ಲಿ ನೀವು ವಿದೇಶಿ ಕರೆನ್ಸಿಯನ್ನು ಉಳಿಸಬೇಕು, ವಿದೇಶಿ ಆಮದುಗಳನ್ನು ಮಾಡೋದನ್ನು ಕಡಿಮೆ ಮಾಡಬೇಕು, ಅದು ಆರ್ಥಿಕತೆಗೆ ಪುಷ್ಟಿ ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದರೆ ಅದನ್ನು ತಿರಸ್ಕಾರದ ರೀತಿಯಲ್ಲಿ ಕಾಂಗ್ರೆಸ್ ಅವರು ಮಾತಾಡ್ತಾರೆ. ಇವತ್ತು ಕೇವಲ ಪೆಟ್ರೋಲೇ ಅಲ್ಲ, ಅದು ಗೊಬ್ಬರ ಇರ್ಬೋದು, ಗೋಲ್ಡ್ ಇರ್ಬೋದು, ನಮ್ಮ ಕ್ರೋಢೀಕರಿಸುವಂಥ ಡಾಲರನ್ನು ವಿದೇಶಕ್ಕೆ ಕೊಟ್ಟು ಪರ್ಚೇಸ್ ಮಾಡೋದ್ರಿಂದ ಆರ್ಥಿಕತೆ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ತದೆ, ಕೆಟ್ಟ ಪರಿಣಾಮ ಬೀಳ್ತದೆ ಅದು ವಿವೇಚನೆ ಇಲ್ಲದೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ ಅನ್ನೋಗಿದ್ದರೆ, ಈ ದಿಕ್ಕಿನಲ್ಲಿ ಪ್ರತಿ ದೇಶಭಕ್ತ ಕಾರ್ಯಕರ್ತ ಮಾತಾಡಬೇಕಾಗಿದೆ. ಅದನ್ನು ಈ ದೇಶದ ಆರ್ಥಿಕತೆಯ ದೃಷ್ಟಿ ಮತ್ತು ಯುದ್ಧದ ಇವತ್ತಿನ ಸಮಯದಲ್ಲಿ ಪ್ರತಿ ಮತದಾರರ ಜೊತೆ ಚರ್ಚೆ ಮಾಡುವ ಸಂಕಲ್ಪವನ್ನು ಮತ್ತು ಜಾಗೃತಿಯನ್ನು ಯುವ ಕಾರ್ಯಕರ್ತರ ಮೂಡಿಸುವ ದಿಕ್ಕಿನಲ್ಲಿ ನಮ್ಮ ಕೆಲಸ. ನೀವು ಬರ್ತೀರಾ? 2028ಕ್ಕೆ ನಾರಾಯಣ ಸ್ವಾಮಿ ಆನೇಕಲ್ ಅಭ್ಯರ್ಥಿನ ನಾನು ಒಂದು ಮಾತು ಹೇಳ್ತೀನಿ. ನಾನು ಎಲ್ಲ ಅಧಿಕಾರ ಅನುಭವಿಸಿದ್ದೀನಿ. ನಾನಿವತ್ತು ತೀರ್ಮಾನ ಮಾಡಿರೋದು, ಯಾವುದೇ ಕಾರ್ಯಕರ್ತರನ್ನು ಆನೇಕಲ್ ತಾಲೂಕಲ್ಲಿ ನಿಲ್ಲಿಸಿದ್ರೆ ಗೆಲ್ಲಿಸುವ ದಿಕ್ಕಿನಲ್ಲಿ ಪಕ್ಷದ ಸಂಘಟನೆ ಮಾಡ್ತೇನೆ. ಇಡೀ ಕಾರ್ಯಕರ್ತರು ಮತ್ತು ಪಕ್ಷ ಅವಶ್ಯಕತೆ ಅಂದಾಗ ನಾನು ಎಲ್ಲವನ್ನು ಮತ್ತು ಪಕ್ಷಕ್ಕೆ ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೇನೆ. ನೀವು ಅಭ್ಯರ್ಥಿ ನಾನೇ ಎಲ್ಲ ತ್ಯಾಗ ಮಾಡಿ ನಾಯಕತ್ವವನ್ನು ಕೊಡುವುದರ ದಿಕ್ಕಿನಲ್ಲಿ
ನನ್ನ ಕಾರ್ಯಕರ್ತನು ನನ್ನ ಕಾರ್ಯಕರ್ತ ಒಪ್ಪಿದ್ರೆ ರಾಜ್ಯ ಅವಶ್ಯಕತೆ ಬೇಕು ಪಕ್ಷ ಅಂತ ಹೇಳಿದ್ರೆ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧ, ಕಂಟೆಸ್ಟ್ ಮಾಡೋದಕ್ಕೂ ಸಿದ್ಧ. 68 ವರ್ಷಗಳ ವಸಂತವನ್ನು ಪೂರೈಸಿ 69ನೇ ವರ್ಷಕ್ಕೆ ಕಾಲಿಟ್ಟಂಥ ನಾರಾಯಣ ಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ಹೆಜ್ಜೆ ಈಗಾಗಲೇ ನಿಮಗೆ ತಿಳಿಸಿದ್ದಾರೆ. ಯಾವ ಥರ ನಾನು ನಡ್ಕೋಬೇಕು, ಸಂಘದಲ್ಲಿ ಯಾವ ಥರ ನಡ್ಕೊಂಡ್ವಿ, ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಈ ವಿಚಾರಗಳನ್ನು ಆಲ್ರೆಡಿ ನಾರಾಯಣಸ್ವಾಮಣ್ಣವ್ರು ಮಾತಾಡಿದ್ದಾರೆ. ಮುಂದಿನ ಹೆಜ್ಜೆ ತಾಲೂಕಿನ ಸಂಘಟನೆ ವಿಚಾರವಾಗಿ ತುಂಬ ಸಕ್ರಿಯವಾಗಿ ಹೇಳಿದ್ದಾರೆ. ನಮ್ಮ ಹತ್ರನೂ ಮಾತಾಡಿದ್ದಾರೆ, ತಾಲೂಕು ಸಂಘಟನೆ ವಿಚಾರದಲ್ಲೂ ಜಿಲ್ಲೆಯಲ್ಲೂ ಮಾತಾಡಿದ್ದಾರೆ, ರಾಜ್ಯದಲ್ಲೂ ಮಾತಾಡಿದ್ದಾರೆ. ಸಂಘಟನೆ ವಿಚಾರವಾಗಿ ಸಂಘಟನೆ ಸುಸೂತ್ರವಾಗಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೇ ಗೊಂದಲಗಳು ಸಂಘದ ವಿಚಾರವಾಗಲಿ ಪಕ್ಷದ ವಿಚಾರವಾಗಲಿ ತುಂಬ ಸುಸೂತ್ರವಾಗಿ ನಡೀತಿದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಹಿತ ವಿಚಾರಗಳು ಕೂಡ ಪಕ್ಷದಲ್ಲಿ ಇಲ್ಲ. ದಯವಿಟ್ಟು ಎಲ್ಲ ಚೆನ್ನಾಗಿದೆ. ನಮಗೆ ಮಾಹಿತಿ ಇರಲ್ಲ. ಈಗ ರಾಷ್ಟ್ರ ನಾಯಕರು ನಾರಾಯಣಸ್ವಾಮಿ ಅವರು ಈ ವಿಚಾರವಾಗಿ ನಮಗೆ ಪಕ್ಷದಿಂದ ಯಾರಾದರೂ ಪಕ್ಷದ ಚಿಹ್ನೆಯ ಮುಖಾಂತರ B-ಫಾರಂ ತೊಗೊಂಡು ಬಂದರೆ ನಮಗೆ ಯಾರಿಗೂ ಏನು ಅಭ್ಯಂತರನೂ ಇಲ್ಲ. ಯಾರಾದರೂ ಕಂಟೆಸ್ಟ್ ಮಾಡಲಿ, ನಮಗೇನು. ಅಧ್ಯಕ್ಷ ಆಗಿ ಕಾರ್ಯಕರ್ತರ ಗೊಂದಲ ಇರ್ತಕ್ಕಂಥ ಅಭ್ಯರ್ಥಿ ಯಾರು ಅನ್ನೋದು ಅಭ್ಯರ್ಥಿ ನಾವು ಹೆಂಗೆ ಹೇಳೋಕ್ಕಾಗ್ತದೆ ಅಭ್ಯರ್ಥಿ ಯಾರು ಅಂತ? ನಮ್ಮ ಕೈಲಿ ಏನು B-ಫಾರಂ ಇಲ್ಲ. ನಮ್ಮ ಕೈಲಿ B-ಫಾರಂ ಕೊಡ್ತಾರ? ನಮಗೆ ಕೊಡಲ್ಲ. BJP ಕಾರ್ಯಕರ್ತನೇ, ಪ್ರತಿಯೊಬ್ಬ ಕಾರ್ಯಕರ್ತನೂ ನಾನೇ ಅಭ್ಯರ್ಥಿ ಅಂತಲೇ ಕೆಲಸ ಮಾಡೋದಷ್ಟೇ. ಕಾರ್ಯಕರ್ತರ ಉದ್ದೇಶ ಅಷ್ಟೇ. ನಮ್ಗೆ ಇಂಥವರೇ ಬೇಕು, ಇಂಥವರೇ ಕೊಡಿ, ಅದೆಲ್ಲ ನಮಗೆ ಮಾಹಿತಿನೂ ಇರಲ್ಲ. ಅದು ಮಾಧ್ಯಮ ಮಿತ್ರರು ತಾವು ನೀವು ಕೇಳು ಬರ್ತದೆ. ಅದೇನಾದ್ರೂ ಇದ್ರೆ ರಾಜ್ಯದವರು ರಾಷ್ಟ್ರದವರು ವಿಚಾರ ಅಷ್ಟೇ. ಕ್ಷೇತ್ರದ ಮಣ್ಣಿನ ಮಗನಾದಂಥ ನಾರಾಯಣಸ್ವಾಮಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಸೇರಿ ಇವತ್ತು ಅವರಿಗೆ ಶುಭಾಶಯ ಕೋರಬೇಕಂತೇಳಿ ತೀರ್ಮಾನ ಮಾಡಿ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿರಿಯ ಮುಖಂಡರ ಮುಖಗಳನ್ನು ನೋಡೋಂಥ ಭಾಗ್ಯ ನಮಗೂ ದೊರಕ್ತದೆ. ಇವತ್ತು ಎಲ್ಲ ಹಿರಿಯ ಮುಖಂಡರುಗಳು ಪಕ್ಷ ಕಟ್ಟಿದಂಥ ಕಾರ್ಯಕರ್ತರು ಇವತ್ತು ನಾರಾಯಣಸ್ವಾಮಿಗೆ ಸನ್ಮಾನ ಮಾಡಬೇಕು, ಶುಭಾಶಯ ಹೇಳಬೇಕು ಅಂತ ಇವತ್ತು ಆನೇಕಲ್ಗೆ ಆಗಮಿಸಿದರು. ಅವರೆಲ್ಲ ನೋಡಿ ನಮಗೂ ಇನ್ನಷ್ಟು ಹುಮ್ಮಸ್ಸು ಬಂದಿದೆ. ಇವರೆಲ್ಲ ಆಶೀರ್ವಾದ ಮುಂದಿನ ದಿವಸದಲ್ಲಿ ಪಾರ್ಟಿಗಿದೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಇವತ್ತು ಏನು ನಾರಾಯಣಸ್ವಾಮಿಯವರು ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರು ಇದನ್ನು ಎಚ್ಚೆತ್ತುಕೊಂಡು ಭಾಗದಲ್ಲಿ ನಾಯಕರುಗಳ ಸಂಘಟನೆ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ನಾವು ಶಾಸಕರನ್ನು ಪಡಿಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 15 ವರ್ಷದಿಂದ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಕಾಂಗ್ರೆಸ್ ಮಾಡ್ತಾ ಇದೆ ಇದೆಲ್ಲ ಜನಕ್ಕೆ ಅರ್ಥವಾಗಿದೆ. ಈಗಿನ ಮೊನ್ನೆ ಯಡಿಯೂರಪ್ಪನವರ ಸಮಾವೇಶವೇ ಬಿರುಗಾಳಿ ಇದ್ದಂತಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಗಾಳಿಯಲ್ಲಿ ಇಡೀ ರಾಜ್ಯಾದ್ಯಂತ BJP ಅಭ್ಯರ್ಥಿಗಳ ಗೆಲುವನ್ನು ಸಾಧಿಸ್ತಾರೆ. ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ರಚನೆ ಮಾಡ್ತದೆ. ಈ ಸರ್ಕಾರದಲ್ಲಿ ನಮ್ಮ ಆನೇಕಲ್ ತಾಲೂಕಿನಿಂದ ಒಂದು ಅಭ್ಯರ್ಥಿಯನ್ನು ಚೂಸಿ ನಾವು ಕಳಿಸಿದ್ದೆ ಆದರೆ ಮುಂದಿನ ಅಭಿವೃದ್ಧಿ ಆನೇಕಲ್ನಲ್ಲಿ ಯಥೇಚ್ಛಾಗಿ ನಡೀತೈತೆ. ಅನೇಕ ಡೆವಲಪ್ಮೆಂಟ್ಸು ಆನೇಕಲ್ಲಲ್ಲಿ ಆಗಬೇಕಾಗಿದೆ. ಅನೇಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆನೇಕಲ್ ತಾಲೂಕು ಅಭಿವೃದ್ಧಿ ಆಗಬೇಕಾಗಿದೆ. ಆ ಕಾರಣದಿಂದ ನಮ್ಮ BJP ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಸೇರಿ ಗೆಲ್ಲಿಸಿದ್ದೆ ಆದರೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಎಲ್ಲ ಯೋಚನೆ ಮಾಡಿ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕರ್ತರು, ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ಎಲ್ಲ ನಿಷ್ಠಾವಂತ ಪ್ರಮುಖರು, ಅನೇಕ ನಾರಾಯಣಸ್ವಾಮಿ ಆತ್ಮೀಯರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಕೋರಿದ್ದಾರೆ. ಅವರಿಗೆಲ್ಲ ನಾನು ಇವತ್ತು ನನ್ನ ಪರವಾಗಿ ಅವರಿಗೆಲ್ಲ ಕಾರ್ಯಕರ್ತರಿಗೆ ಎಲ್ರಿಗೂ ನಾನು ಹೇಳಿದಂತೆ ಎಲ್ರಿಗೂ ಶುಭ ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭ. ಇದು ನಮ್ಮದು 50 ವರ್ಷಗಳ ಸ್ನೇಹದ ಇತಿಹಾಸದಲ್ಲಿ ಎಲ್ಲ ನಾಡುವಂಥ ವಿಷಯ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಆನೇಕಲ್ ತಾಲೂಕಲ್ಲಿ ಈಗ ಎಲ್ಲರೂ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇವತ್ತಿನ ಜನ್ಮದಿನ ಕಾರ್ಯ ಮಾಡುವ ಉದ್ದೇಶದಂದರೆ ಮತ್ತೆ ಅವರು ರಾಜಕೀಯಕ್ಕೆ ಈ ಆನೇಕಲ್ ತಾಲೂಕು ಕಂಟೆಸ್ಟ್ ಮಾಡುವ ಉದ್ದೇಶಗಳಿಂದ ಆನೇಕಲ್ ತಾಲೂಕು ಅಭಿಪ್ರಾಯನ ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಆನೇಕಲ್ ತಾಲೂಕು ಉದ್ದೇಶ ಅವ್ರು ಮತ್ತೆ ಈ ರಾಜಕೀಯಕ್ಕೆ ಆನೇಕಲ್ ತಾಲೂಕಿನ ಕಂಟೆಸ್ಟ್ ಮಾಡಬೇಕು, ಅವ್ರು ಮತ್ತೆ ಮಂತ್ರಿಗಳಾಗಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಇದೆ. ಈ ಸಂದೇಶವನ್ನು ಹೈಕಮಾಂಡ್ಗೆ ನಾವು ತಿಳಿಸ್ತೀವಿ. ನಮ್ಮ ಒತ್ತಡದ ಮೇರೆಗೆ ನಾರಾಯಣಸ್ವಾಮಿ ಕಂಟೆಸ್ಟ್ ಮಾಡಲೇಬೇಕು
ಮಾಡ್ತಾರೆ. ಈ ಕ್ಷೇತ್ರದಿಂದ ಮುಂದಿನ MLA ಕಂಟೆಸ್ಟ್ ಮಾಡಿ ಗೆಲ್ತಾರೆ ಅಂತ ಈ ವಿಶ್ವಾಸ ಇಟ್ಟಿಸ್ತಾರೆ. ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಡಾಕ್ಟರ್ ನಾರಾಯಣಸ್ವಾಮಿ ಅವರು 68ನೇ ವಸಂತವನ್ನು ಪೂರೈಸಿ 69ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಆನೇಕಲ್ಲಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ನೋಡಿದಂಗೆ ಅವ್ರಿಗೆ ಅನೇಕ ನಮ್ಮ ತಾಲೂಕಿನ ಎಲ್ಲ ನಮ್ಮ BJP ಕಾರ್ಯಕರ್ತರು, ರಾಷ್ಟ್ರ ಮತ್ತು ರಾಜ್ಯ ನಾಯಕರೆಲ್ಲ ಬಂದು ಅವ್ರಿಗೆ ಶುಭವನ್ನು ಕೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂಥ ನಮ್ಮ ಗೋವಿಂದ ಕಾರಜೋಳ ಅವರು, ಸತೀಶ್ ರೆಡ್ಡಿ ಅವರು ಮತ್ತು ನಮ್ಮ PC ಮೋಹನ್ ರವರು ಎಲ್ಲ ಅವ್ರಿಗೆ ಶುಭ ಕೋರಿದ್ದಾರೆ. ಈಗ ತಮಗೆ ಮಾಧ್ಯಮದ ಗೊತ್ತಿದೆ, SRT ಅವರು ಅಧ್ಯಕ್ಷರಾಗಿ ಒಂದು 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ 15 ವರ್ಷದಿಂದ ವಿರೋಧ ಪಕ್ಷದಲ್ಲಿ ನಾವು ಇದ್ದೀವಿ. ನಾವು 3 ವರ್ಷ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡಿದ್ದೀವಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಯಾರನ್ನೇ ಇಂಥ ಅಭ್ಯರ್ಥಿ ಅಂತ ಮಾಡಿದ್ರೆ ಅವ್ರನ್ನ ನಾವೆಲ್ಲ ಪಕ್ಷ ಸಂಘಟನೆ ಮಾಡಿ ಎಲ್ಲ ಕಾರ್ಯಕರ್ತರು ತಾವೆಲ್ಲ ಒಗ್ಗಟ್ಟು ನೋಡಿದ್ರಿ ಇವತ್ತೆಲ್ಲ. ಮುಂದಿನ ದಿನಗಳಲ್ಲಿ ಆ ಅಭ್ಯರ್ಥಿನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಾರಾಯಣಸ್ವಾಮಿ ಆಗಿರ್ಬೋದು, ಇನ್ನೊಬ್ಬರು ಆಗ್ಬೋದು, ಯಾರೇ ಅಭ್ಯರ್ಥಿ ಆದರೂ ಖಂಡಿತ 2028ಗೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗುವುದು ಖಚಿತ ಅಂತ ಹೇಳ್ಬಿಟ್ಟು ಹೇಳ್ಸ ಮತ್ತೊಮ್ಮೆ ನಾರಾಯಣಸ್ವಾಮಿ ಅವರಿಗೆ ಅವರು ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತೀವಿ. ಏನು ಇವತ್ತಿನ ದಿನ ನಮ್ಮ ಆನೇಕಲ್ನ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ನಾರಾಯಣಸ್ವಾಮಿರವರ 68ನೇ ಜನ್ಮದಿನದ ಪ್ರಯುಕ್ತ ಆನೇಕಲ್ ನಗರದ ಶ್ರೀರಾಮ ಕುಟೀರದಲ್ಲಿ ಭಾಳ ವಿಶಿಷ್ಟವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನಸಂಘದ ಕಾಲದಿಂದ ಮತ್ತು ಭಾಜಪ ಹಿರಿಯ ಕಾರ್ಯಕರ್ತರಿಗೆ ಕರೆದು ಇಲ್ಲೊಂದು ಗೌರವ ಸಮರ್ಪಣೆ ಮಾಡಬೇಕು. ಅದೇ ರೀತಿ 10ನೇ ತರಗತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡಿ ಗೌರವ ಸಮರ್ಪಣೆ ಮಾಡಬೇಕು ಮತ್ತು ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಅದೇ ರೀತಿ ಆನೇಕಲ್ ತಾಲೂಕಿನ ಮಾಧ್ಯಮದ ಸ್ನೇಹಿತರಿಗೂ ಸಹ ಪಕ್ಷದ ಪರವಾಗಿ ಒಂದು ಪಕ್ಷದ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡಿ ಸನ್ಮಾನ ಮಾಡಬೇಕು ಅಂತೇಳಿ ಭಾಳ ವಿಭಿನ್ನವಾಗಿ ಜನ್ಮ ದಿನಾಚರಣೆಯನ್ನು ನಮ್ಮ ಆನೇಕಲ್ ತಾಲೂಕಿನ ಪಕ್ಷದ ಎಲ್ಲ ಪ್ರತಿಯೊಬ್ಬ ಹಿರಿಯ ಮುಖಂಡರು, ಕಾರ್ಯಕರ್ತರು, ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ಶ್ರೀ SRT ಅಶೋಕ್ ರೆಡ್ಡಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ನರಸಿಂಹರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಗಣ್ಯರು, ಮಾಜಿ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಸಂಸದರಂಥ ಶ್ರೀ ಗೋವಿಂದ ಕಾರಜೋಳ ಅವರು, ಅದೇ ರೀತಿ ಬೊಮ್ಮನಹಳ್ಳಿ ಕ್ಷೇತ್ರ ಜನಪ್ರಿಯ ಶಾಸಕರಾದ ಶ್ರೀಯುತ ಸತೀಶ್ ರೆಡ್ಡಿರವರು, ಅದೇ ರೀತಿ PC ಮೋಹನ್ ರವರು ಸಂಸದರು, ಹಾಗೆ ಉಳಿದ ಎಲ್ಲ ಹಿರಿಯರು, ತಾಲೂಕಿನ ಎಲ್ಲ ಹಿರಿಯರು, ಎಲ್ಲ ಮಾಜಿ ಹಾಲಿ ಜನಪ್ರತಿನಿಧಿಗಳು, ಎಲ್ಲ ಕಾರ್ಯಕರ್ತರು ಬಂದು ಈ ಒಂದು ಕಾರ್ಯಕ್ರಮನ ಭಾಳ ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲ ಭಾಜಪದ ಕಾರ್ಯಕರ್ತರಿಗೂ, ಮುಖಂಡರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ನಾರಾಯಣಸ್ವಾಮಿಯವರ ಹಿತೈಷಿಗಳಿಗೂ, ಅಭಿಮಾನಿಗಳಿಗೂ, ಹಾಗೆ ತಾಲೂಕಿನ ಎಲ್ಲ ಜನತೆಗೂ ಸಹ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳಂತೂ ಮತ್ತು ಅಭಿನಂದನೆಗಳನ್ನ ತಿಳಿಸ್ತಾ ನಾರಾಯಣಸ್ವಾಮಿರವರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಹೆಚ್ಚು ಕೊಡಲಿ. ಈ ರಾಜ್ಯದಲ್ಲಿ ಅವರ ಸೇವೆ ಇನ್ನೂ ಈ ರಾಜ್ಯಕ್ಕೆ ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಶಕ್ತಿ ನೀಡಲಿ, ರಾಜ್ಯಕ್ಕೆ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಅವಕಾಶ ಈ ರಾಜ್ಯದ ಜನತೆ, ತಾಲೂಕಿನ ಜನತೆ ಅವರಿಗೆ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಬ್ಬ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ.